ಎಲ್ಲರಿಗೂ ನಮಸ್ಕಾರ. ಸಂಸ್ಥಾಪಕ ನಿರ್ದೇಶಕರಾದ ವಿನಯ್ ಸರ್ ಅವರಿಗೆ ಮತ್ತೆ ಇಲ್ಲಿರುವ ಎಲ್ಲ ಶಿಕ್ಷಕರಿಗೆ, ನಮ್ಮ ನಿರ್ವಹಣಾ ಕೆಲಸ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟ್ ಟೀಮ್ ಅವರಿಗೆ ಎಲ್ಲರಿಗೂ ಮತ್ತೆ ಹೆಚ್ಚಿನದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಇವತ್ತು ಒಂದು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಒಂದು ಡ್ರೀಮ್ ಬಂದ್ಬಿಟ್ಟು ರಿಯಾಲಿಟಿ ಆಗಿ ಕನ್ವರ್ಟ್ ಆಗೋದು ಸಪೋರ್ಟ್ ಇಂದ, ಅದು ವಿನಯ್ ಸರ್ ಅಂತ ನಾನು ಹೇಳ್ಬೋದು. ಸೊ ಮೊದಲನೇದಾಗಿ ಇವತ್ತು ಒಂದು ವೆಬ್ಸೈಟ್ ನಾವು ಇನಿಷಿಯೇಟ್ ಮಾಡ್ಬಿಟ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡೂ ಮಾಧ್ಯಮದಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಹುಡುಗರಿಗೆ ರೀಚ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಇನಿಷಿಯೇಟಿವ್ಸ್ ನ ತಗೊಂಡಿದ್ದೀವಿ. ಎರಡನೇದು ಅನನ್ಯ ಸಾಧನ. ವಿನಯ್ ಸರ್ ಥಾಟ್ ಏನಿತ್ತು ಅಂತಂದ್ರೆ, ಅನನ್ಯ ಸಾಧನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೆ ನಗರ ಪ್ರದೇಶಗಳಲ್ಲಿ ಮತ್ತೆ ರಿಮೋಟ್ ಏರಿಯಾಸ್ ಅಂತ ಹೇಳ್ತೀವಿ, ಅಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ, ಅಲ್ಲಿ ನಮ್ಮ ಅನನ್ಯ ಸಾಧನ ರೀಚ್ ಆಗ್ಬೇಕು, ಎಲ್ಲರೂ ಓದ್ಬೇಕು, AS ಮತ್ತೆ KS ನ ಎಲ್ಲರೂ ಸರಾಗವಾಗಿ ಪಾಸ್ ಆಗ್ಬೇಕು ಅಂತ ಅನನ್ಯ ಸಾಧನ ಮಾಡಿದ್ವಿ. ಮತ್ತೆ ಅವ್ರದ್ದು ಒಂದು ದೊಡ್ಡ ಕನಸು ಏನಂದ್ರೆ, ಸೊ ಎಲ್ಲರೂ ದೊಡ್ಡದಾಗಿ ವ್ಯವಸ್ಥೆ ಮಾಡೋದನ್ನ ಕಲಿಬೇಕು ಅನ್ನೋ ಒಂದು ಉದ್ದೇಶ. ಸೊ ಅದರಲ್ಲಿ ನಮ್ಗೆ ಸ್ವಾರ್ಥ ಇದೆ, ಇಲ್ಲ ಅಂತಲ್ಲ. ಈ ಇನಿಷಿಯೇಟಿವ್ಸ್ ಎಲ್ಲ ನಮ್ಮ ಒಂದು ಸಂಸ್ಥೆಯಿಂದಲೇ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ UPSC ಬೈಲಿಂಗ್ವಲ್. ಸೊ ಏನಾಗ್ತಿದೆ, ಎಷ್ಟೋ ಜನಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭೆ ಇದೆ, ಅಂದ್ರೆ ಭಾಷೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ತಗೊಂಡ್ಬಂದಿದ್ದೀವಿ. ಬೈಲಿಂಗಲ್, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಮಾಡುವಂತದ್ದು. ಸೊ ನಮ್ಮ ಲಿಂಗರಾಜ್ ಸರ್ ಆಗಿರ್ಬೋದು, UPSC ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮೆಂಟರ್ಶಿಪ್ ಮಾಡ್ತಾ ಇದ್ದಿದ್ದು ನಮ್ಮ ಲಿಂಗರಾಜ್ ಸರ್. ಫಸ್ಟ್ 30 ಜನ ಜಾಯ್ನ್ ಆಗಿದ್ದು, ಈಗ 250ರಿಂದ 300 ಜನ ಅವರಿಗೆ ಮೆಂಟರ್ಶಿಪ್ ಸೇರ್ಕೊಂಡಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೊಬೇಕು ಇಂಗ್ಲಿಷ್ ಅನ್ನೋದನ್ನ ಅವರು ಸರಳವಾಗಿ ನಿಮಗೆ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಒಂದು ಟೀಮ್ ಇದೆ, ಈಗ ಒಂದು ಇನ್ಸ್ಟಾ KS ಸ್ಟಾರ್ಟ್ ಮಾಡ್ಬೇಕು ಅಂತ ವಿನಯ್ ಸರ್ದು ಒಂದು ಕನಸಿತ್ತು. ಅವರು ಆ ಸಹಕಾರದೊಂದಿಗೆ ನಾವು ಈ ಇನ್ಸ್ಟಾ KS ನ ಟೀಮ್ ಕಟ್ಟಕ್ಕೆ ಬಹಳ ಕಷ್ಟ ಆಯ್ತು. 1 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಟ್ಟು ನಮ್ಮ ಶಿಕ್ಷಕ ವರ್ಗದವರು ಏನೇನಿದ್ದಾರೆ, ಫ್ಯಾಕಲ್ಟೀಸ್ ಏನೇನಿದ್ದಾರೆ, ಅವರೆಲ್ಲ ಬಹಳ ಸಹಕಾರ ಮಾಡಿ ಇನ್ಸ್ಟಾ KS ಅಲ್ಲಿ ಈಗ ನಂಬರ್ 1 ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಸಹಕಾರ ಆಗಿರೋದು ನಮ್ಮ ಏನೇ ಬರಲಿ ಸರ್, ನಾವು ನೋಡ್ಕೊಂತೀವಿ. ನೀವು 50 ಅವರ್ ಕೊಡಿ, 100 ಅವರ್ ಕೊಡಿ, ನಾನು 130 ಅವರ್ ಮಾಡ್ತೀನಿ, 50 ಅವರ್ ಜಾಸ್ತಿ ಮಾಡ್ತೀನಿ. ನನಗೆ ಏನಿದೆ, ಹುಡುಗರು ಅಲ್ಟಿಮೇಟ್ಲಿ ಪಾಸ್ ಆಗ್ಬೇಕು, ನಮ್ಮ ಸಂಸ್ಥೆಯಿಂದ ಔಟ್ಪುಟ್ ಆಗಿ ಇನ್ಸೈಟ್ಸ್ ನ ಎತ್ತಿರಬೇಕು ಅನ್ನೋ ಒಂದು ಆಸೆಯಿಂದ ನಮ್ಮ ಎಲ್ಲಾ ಶಿಕ್ಷಕರು ಬಹಳ ಸಹಕಾರ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಲಾಸ್ಟ್ 2 ಮಾತು ಏನು ಅಂತಂದ್ರೆ, ನೀವುಗಳು ದಯವಿಟ್ಟು ದೊಡ್ಡದಾಗಿ ಯೋಚನೆ ಮಾಡೋದನ್ನ ಕಲಿಬೇಕು. ಹೇಳಿರೋದು ಬೇರೆ ಯಾರೆಲ್ಲ, ವಿನಯ್ ಸರ್. ಸೊ ಅದನ್ನೇ ನಾವು ಪಾಲಿಸ್ತಾ ಬಂದಿದ್ದೀವಿ. ಈ ದೊಡ್ಡದಾಗಿ ಯೋಚನೆ ಮಾಡಿದ್ದಕ್ಕೆ ಇವತ್ತು ಇನ್ಸ್ಟಾ KS, ಈ ವೆಬ್ಸೈಟ್ ಲಾಂಚ್, ಅನನ್ಯ ಸಾಧನ ಅಂತ ಒಂದು ಯೋಚನೆ ಮಾಡುವಂತ ರೀತಿ ನಾವು ಕಲ್ತ್ಕೊಂಡ್ವಿ. ಹಾಗಾಗಿ ನೀವುಗಳು ಅವ್ರಿಗೆ ಏನು ಸ್ವಾರ್ಥ ಅಂದ್ರೆ, ಪ್ರತಿ ಹಳ್ಳಿಯಲ್ಲಿ, ಜಿಲ್ಲೆಯಲ್ಲೂ, ಗ್ರಾಮೀಣ ಪ್ರದೇಶದಲ್ಲಿ ಹುಡುಗರು IAS ಮತ್ತು KS ಪಾಸ್ ಆಗ್ಬೇಕು, ದೊಡ್ಡದಾಗಿ ಬೆಳಬೇಕು. ಮುಂದೆ ಲೀಡರ್ಶಿಪ್ ಕ್ವಾಲಿಟಿ ಏನಿರುತ್ತೆ, ನಮಗೆ ಆಂಟರ್ಪ್ರಿನರ್ಶಿಪ್ ಆಗಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಅಳವಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಎಲ್ಲಾ ಇಂಟಿಗ್ರೇಟೆಡ್ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದೀವಿ ನಿಮ್ಮ ಮುಂದೆ. ದಯವಿಟ್ಟು ಇದಕ್ಕೆ ಸಹಕರಿಸಿ ದೊಡ್ಡದಾಗಿ ಯೋಚನೆ ಮಾಡೋದ್ ಕಲೀರಿ. ಇನ್ನು ಇದೆಲ್ಲ ವಿನಯ್ ಸರ್ ಹೇಳ್ತಾರೆ ಅಂತ ಹೇಳ್ತಾ 1-2 ಮಾತು ಮುಗಿಸಿ. ಧನ್ಯವಾದಗಳು.